ನಮಸ್ತೆ ಎಲ್ಲರಿಗೂ. ನಾನು ಸೌಮ್ಯ. ಭಾನುವಾರದ ಸ್ಪೆಷಲ್ಗಾಗಿ ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥ ಉಪಯೋಗಿಸಿಕೊಂಡು ತುಂಬ ರುಚಿಯಾಗಿ ರೆಡಿಯಾಗುವಂತಹ ರೆಸಿಪಿ ಗೀ ರೈಸ್. ತುಂಬ ಉದುರುದ್ರಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆಯೇ ಇದರ ಕಾಂಬಿನೇಷನ್ಗಾಗಿ ಸೂಪರ್ ಆಗಿರೋ ಚಿಕನ್ ಚಾಪ್ಸ್. ಇದನ್ನು ಕುಕ್ಕರ್ನಲ್ಲಿ ಇನ್ಸ್ಟೆಂಟಾಗೂ ಮಾಡ್ಕೋಬಹುದು. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಬಹುದು. ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಈಗ ಗೀ ರೈಸ್ ಮಾಡೋ ವಿಧಾನ ನೋಡೋಣ. ಮೊದಲನೇದಾಗಿ ನಾವು ಗೀ ರೈಸ್ ಮಾಡ್ಕೊಳ್ಳೋಣ. ಗೀ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮೆಜರ್ಮೆಂಟ್ಗೆ ಈ ಲೋಟ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 2 ಗ್ಲಾಸು ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಇದನ್ನು 2 ಬಾರಿ ಚೆನ್ನಾಗಿ ತೊಳೆದು ಇದನ್ನು ನೀರು ಸೋದಿಸಿ ಮತ್ತು 15 ನಿಮಿಷದ ಕಾಲ ಇದನ್ನು ಅಕ್ಕಿ ಮುಳುಗೋಷ್ಟು ಒಂದು 15 ನಿಮಿಷದ ಕಾಲ ಇದನ್ನು ನೆನೆಸಿಡ್ತೀನಿ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಬಿಸಿ ಇಟ್ಟು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಈ ಬಿಸಿ ಆಗ್ತಾ ಇದ್ದಂಗೆ ಕಡಿಮೆ ಉರಿ ಮಾಡಿಕೊಂಡು ಈ ಥರ ಪಲಾವ್ ಸಾಮಾನು ಸೇರಿಸೋಣ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಸ್ಟಾರ್ ಹೂವು, ಕಲ್ಲು ಹೂವು ಎಲ್ಲ ಸೇರಿಸೋಣ. ಈ ಥರ ಪಲಾವ್ ಐಟಮ್ಸು ಸೇರಿಸೋಣ. ಇದು ಆದಷ್ಟು ಕಮ್ಮಿ ಉರಿಲೇ ಈ ಥರ ಹುರ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆನೇ ಒಂದು 7-8 ಪೀಸು ಗೋಡಂಬಿನೂ ಹಾಕ್ಕೋತಾ ಇದ್ದೀನಿ. ಇದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ನಡೆಯುತ್ತೆ. ಮತ್ತು ಉದ್ದಕ್ಕೆ ಕಟ್ ಮಾಡಿರೋಂತಹ 1 ಈರುಳ್ಳಿ, ಮಧ್ಯಭಾಗಕ್ಕೆ ಸೀಳಿರುವಂತಹ 3 ಹಸಿಮೆಣ್ಸಿನ್ಕಾಯಿ ಇದ್ರ ಜೊತೆನೇ ಸೇರಿಸ್ಕೊಂಡು ಕಮ್ಮಿ ಉರಿಲೇ ಈ ಥರ ಹುರ್ಕೊಬೇಕಾಗುತ್ತೆ. ಮತ್ತು 3/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಅಷ್ಟೇ ಸ್ವಲ್ಪ ಹುರ್ಕೊಬೇಕಾಗುತ್ತೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಥರ ಹುರ್ಕೊಬೇಕಾಗುತ್ತೆ. ಇದು ಫ್ರೈ ಆಗ್ತಾ ಇದ್ದಂಗೆ 1 ಲೋಟ ಹಾಲು ತೊಗೊಂಡಿದ್ದೀನಿ. ಹಾಲು ಬಂದು ಮಾಮೂಲಿ ಟೀ ಕಾಫಿ ಇಡ್ತೀವಲ್ಲ ಹಾಲೇ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಆ ತೆಂಗಿನಕಾಯಿ ಹಾಲು ತೆಗ್ದು ಅದನ್ನು ಸೇರಿಸ್ಕೊಬೋದು. ಅದು ತುಂಬ ರುಚಿಯಾಗಿರುತ್ತೆ. ನಾನು 4 ಗ್ಲಾಸು ನೀರು ಹಾಕಿದ್ದೀನಿ. ಅಂದರೆ 1 ಗ್ಲಾಸ್ ಹಾಲು, 3 ಗ್ಲಾಸ್ ನೀರು, ಟೋಟಲ್ 4 ಗ್ಲಾಸು. ಬುಲೆಟ್ ರೈಸ್ 2 ಗ್ಲಾಸ್ ತೊಗೊಂಡಿರೋದಕ್ಕೆ ನಾನು 4 ಗ್ಲಾಸ್ ನೀರು ಹಾಕಿರೋದಕ್ಕೆ ಸರೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಪುದೀನ ಕೊತ್ತಂಬರಿನೂ ಸೇರಿಸ್ಕೊಂಡು ಇದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಾಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಈಗ ನೆನೆಸಿಟ್ಟಿದ್ವಲ್ಲ ಅಕ್ಕಿನ ಅದನ್ನು ಇದ್ರ ಜೊತೆನೇ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿಲಿ 1/4 ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋಣ. ಇತ್ತು ಅಂದರೆ ಈ ಥರ ಮಾಡ್ಕೊಬೋದು. ಟೈಮ್ ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಕುಕ್ಕರ್ ಕ್ಯಾಪ್ ಹಾಕ್ಬೋದು. ಈಗ ಕುಕ್ಕರ್ ಕ್ಯಾಪ್ ಹಾಕಿ ವಿಸಿಲ್ ಹಾಕಿ 2 ವಿಸಿಲ್ ಬರ್ಸ್ಕೊಳ್ತೀನಿ. ಈಗ 2 ವಿಸಿಲ್ ಆಗಿದೆ. ತೆಗೆದು ನೋಡೋಣ. ನೋಡಿ ಎಷ್ಟು ಸೂಪರಾಗಿ ಆಗಿದೆ ಗೀ ರೈಸು. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ಗೀ ರೈಸು. ಇದರ ಕಾಂಬಿನೇಷನ್ಗಾಗಿ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 1.5 kg ಚಿಕನ್ ತೊಗೊಂಡಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಕಾದ್ರೆ ನೀವು ಅರ್ಧ kg ಚಿಕನ್ನಲ್ಲೂ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು 3 ಟೊಮೊಟೊ, 3 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 15, ಶುಂಠಿ 2 ಇಂಚು, ಬೆಳ್ಳುಳ್ಳಿ 3 ಗೆಡ್ಡೆ ಇದನ್ನೆಲ್ಲನೂ ಹಾಕ್ತಾಯಿದ್ದೀನಿ. ಈಗ ಅರ್ಧ kg ಚಿಕನ್ ತೊಗೊಂಡ್ರೆ ಇದರಲ್ಲೆಲ್ಲ ಒಂದೊಂದು ಹಾಕ್ಕೊಬೋದು. 1 ಟೊಮೊಟೊ, 1 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 5ರಿಂದ 6 ಆ ಥರ ಹಾಕ್ಕೊಂಡು ಮಾಡ್ಕೊಬೋದು ಕಮ್ಮಿ ಕ್ವಾಂಟಿಟಿಲಿ. ನಾನು ಇವಾಗ 1.5 kg ಚಿಕನ್ಗೆ ಇಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಮಸಾಲೆಗೆ. ಇವಾಗ ಬಾಣಲಿಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದನ್ನು ಕಮ್ಮಿ ಉರಿಲೇ ಈ ಥರ ಸಾಫ್ಟಾಗಿ ಹುರ್ಕೊಬೇಕು. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿಗಂಟ ಇದನ್ನು ಹುರ್ಕೊಬೇಕಾಗುತ್ತೆ. 1 ಹಿಡಿಗಿಂತ ಜಾಸ್ತಿ ಪುದೀನ ಸೊಪ್ಪು ಇದ್ರ ಜೊತೆನೇ ಹಾಕ್ತಾಯಿದ್ದೀನಿ. ನೀವು ಚಿಕನ್ ಕಮ್ಮಿ ಇದ್ದರೆ ಇದು 1 ಹಿಡಿಗಿಂತ ಕಮ್ಮಿ ಹಾಕ್ಕೊಬೋದು. ಪುದೀನ ಕೊತ್ತಂಬರಿ 1 ಹಿಡಿಗಿಂತ ಜಾಸ್ತಿ ಕೊತ್ತಂಬರಿನೂ ಇದ್ರ ಜೊತೆನೇ ಹಾಕ್ಕೊಂಡು ಇದನ್ನು ಹುರ್ಕೊಬೇಕಾಗುತ್ತೆ. ಈ ಪುದೀನ ಕೊತ್ತಂಬರಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗೋ ಗಂಟ ಇದು ಹುರಿದಾದ್ಮೇಲೆ ಇದ್ರ ಜೊತೆನೇ ಮೆಣಸು 2.5 ಸ್ಪೂನು, ಸೋಂಪು 1.5 ಸ್ಪೂನು, ಏಲಕ್ಕಿ 4, ಲವಂಗ 5, ಚಕ್ಕೆ 2 ಇಂಚು, ಗೋಡಂಬಿ 5ರಿಂದ 6, ಕಡಲೆಪಪ್ಪು 1.5 ಸ್ಪೂನು ಇವೆಲ್ಲ ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ಮೆಣಸುನೂ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಖಾರ ಇನ್ನೇನು ಹಾಕೋಂಗಿಲ್ಲ, ಅದೇ ಟೇಸ್ಟ್ ಕೊಡೋದು. ಜೊತೆನೇ ತೆಂಗಿನಕಾಯಿ ಅರ್ಧ ಬಟ್ಲು. ಒಬ್ಬರು ತೆಂಗಿನಕಾಯಿ ಇಷ್ಟಪಡಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಇದು ತಣ್ಣಗಾಗೋಕ್ಕೆ ಬಿಡ್ತೀನಿ. ತಣ್ಣಗಾದಮೇಲೆ ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ಒಬ್ಬೊಬ್ಬರು ತರತರೆಯಾಗಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ನುಣ್ಣಗೆ ರುಬ್ಕೋತಾರೆ. ನಾನು ಈ ಥರ ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು.
ಮತ್ತು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಒಂದು 2 ಸ್ಪೂನ್ ಹಾಕ್ಕೊಂಡು ಇದ್ರ ಜೊತೆನೇ ಸಣ್ಣಗೆ ಹಚ್ಚಿರೋ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಈ ಥರ ಈರುಳ್ಳಿ, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಇದ್ರ ಜೊತೆನೇ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆದರೆ ಸಾಕು. ನಾನು ಬಂದು 1.5 kg ಚಿಕನಲ್ಲಿ ಮಾಡ್ತಾಯಿದ್ದೀನಿ. ನಾವು ಹೇಳಿದ್ನಲ್ಲ ಅರ್ಧ kgಗೂ ಮಾಡ್ಕೊಬೋದು. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ನೋಡಿ, ಈಗ ತೊಳೆದಿಟ್ಟಿರೋ ಚಿಕನನ್ನು ಇದ್ರ ಜೊತೆನೇ ಹಾಕಿ ಉಪ್ಪನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಚಿಕನ್ನಲ್ಲಿ ಇರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅದು ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿಗಂಟ ಈ ಥರನೇ ಹುರ್ಕೊಳ್ಬೇಕಾಗುತ್ತೆ. ಚಿಕನಲ್ಲಿ ನೀರೆಲ್ಲನೂ ಹೀರ್ಕೊಬೇಕು, ಆ ಥರ ಬಿಸಿ ಮಾಡ್ಕೊಳ್ಬೇಕು. ಇದನ್ನು ನೋಡಿ, ಈ ಥರ ಬಿಸಿ ಆಗ್ತಾ ಇದ್ದಂಗೆನೇ ರುಬ್ಬಿರೋ ಅಂತಹ ಮಸಾಲೆನೂ ಇದ್ರಿಗೆ ಸೇರಿಸ್ಕೊಳ್ತೀನಿ. ನೋಡಿ, ಈ ಥರ ಮಸಾಲೆ ಫುಲ್ಲೂ ಹಾಕ್ಕೊಂಡು ಮಸಾಲೆಯಲ್ಲಿ 2-3 ನಿಮಿಷದ ಕಾಲ ಹುರ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆನೇ ನಾನು ಧನಿಯಾ ಪುಡಿನೂ ಒಂದು 3 ಸ್ಪೂನು ಇದ್ರ ಜೊತೆನೇ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷದ ಕಾಲ ಈ ಥರನೇ ಹುರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಚಿಕನ್ ಚಾಪ್ಸು. ಇದ್ರ ಜೊತೆನೇ ಕೊತ್ತಂಬರಿ ಪುದೀನೂ ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ತಿರುಗಿಸ್ಕೊಂಡು ಮೇಯ್ನ್ ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನೂ ಮೆಣಸು, ಅಕಸ್ಮಾತ್ ಖಾರ ಕಮ್ಮಿ ಆಯಿತು ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು 4 ಸೇರಿಸ್ಕೊಬೋದು. ಮತ್ತು ರುಬ್ಬಿದ್ವಲ್ಲ ಆ ಮಿಕ್ಸಿಗೆ 1 ಲೋಟ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ತೀನಿ. ನೋಡಿ, ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನಾನು ವಿಸಿಲ್ ಹಾಕ್ಬಿಟ್ಟು ಒಂದು 2 ವಿಸಿಲ್ ಬರ್ಸ್ಕೊಳ್ತೀನಿ. 2 ವಿಸಿಲ್ ಆದರೆ ಕರೆಕ್ಟಾಗಿ ಬೆಂದಿರುತ್ತೆ ಈ ಚಿಕನ್ನು. ಈಗ 2 ವಿಸಿಲ್ ಆಗಿದೆ, ನೋಡೋಣ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಸೂಪರಾಗಿದೆ. ಅಷ್ಟು ತೆಳ್ಳೂ ಇಲ್ಲ, ಅಷ್ಟು ಗಟ್ಟಿನೂ ಇಲ್ಲ, ಕರೆಕ್ಟಾಗಿದೆ. ಗೀ ರೈಸ್ಗಂತೂ ಸೂಪರ್ ಕಾಂಬಿನೇಷನ್ನು ಅಂತಲೇ ಹೇಳ್ಬೋದು ಈ ಚಿಕನ್ ಚಾಪ್ಸು. ಫೈನಲಾಗಿ ರೆಡಿ ಆಯಿತು ಚಿಕನ್ ಚಾಪ್ಸು. ಇದು ಗೀ ರೈಸ್ ಜೊತೆನೇ ಅಲ್ಲ, ಪೂರಿ, ಸಾಗು, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಚಿಕನ್ ಚಾಪ್ಸು. ಈಗ ರೆಡಿಯಾಗಿರುವಂತಹ ಚಿಕನ್ ಚಾಪ್ಸು ಮತ್ತು ಗೀ ರೈಸು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಗೀ ರೈಸು ಎಷ್ಟು ಉದ್ರುದ್ರಾಗಿದೆ, ತುಂಬ ಚೆನ್ನಾಗಾಗಿದೆ ಗೀ ರೈಸು. ತುಂಬ ಜಲ್ದಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವ ಗೀ ರೈಸು. ಇದು ಕಾಂಬಿನೇಷನ್ ಆಗಿ ಚಿಕನ್ ಚಾಪ್ಸು, ಅದೂ ಅಷ್ಟೇ ಕುಕ್ಕರಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ಚಿಕನ್ ಚಾಪ್ಸು. 2 ಕಾಂಬಿನೇಷನ್ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಸೌಮ್ಯ ಸವಿ ಅಡುಗೆ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.